ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾವು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಬೇಸಿಗೆ ಕಾಲದಾಗ ನಾವು ಬಹಳಷ್ಟು ನೋಡುವಂತ ಹಣ್ಣು ಅಂದ್ರೆ ಮಾವಿನ ಹಣ್ಣು. ಫ್ರೆಂಡ್ಸ್, ಹಂಗಾಗಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡ್ತಾರ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಿರೋ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ಬಂದು ನಿಮ್ಗೆ ತಲುಪ್ತೈತಿ. ಹಂಗಾಗಿ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ತೆರೆಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿಗೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಮಾವಿನಕಾಯಿ. ಫ್ರೆಂಡ್ಸ್, ಇಲ್ಲಿ ನಾನು 3 ಮಾವಿನಕಾಯಿ ತಗೊಂಡಿನಿ. ನಿಮ್ಗೆ ಬೇಕಂದ್ರೆ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಮಾಡಾಕತ್ತೀರಿ ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಾಕತ್ತೀರಿ ಉಪ್ಪಿನಕಾಯಿ ಮಾಡೋದಂತಂದ್ರೆ ನೀವು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡ್ರಿ, ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕ್ ಹೋಗ್ಬೇಡ್ರಿ. ಹಂಗಾಗಿ ನಾ ಕಮ್ಮಿ ಕ್ವಾಂಟಿಟಿ ಒಳಗೆ ಉಪ್ಪಿನಕಾಯಿ ಹೆಂಗ್ ಮಾಡ್ತಾರ ಅಂತೇಳಿ ನಿಮ್ಗೆ ತಿಳಿಸ್ಕೊಡಾಕತ್ತೀನಿ ನಾನು. ಆಮ್ಯಾಗ ಇಲ್ಲಿ ನೋಡ್ರಿ, 1 ಬಟ್ಲಷ್ಟು ನಾನು ಎಣ್ಣೆ ತಗೊಂಡಿನಿ. ಮೆಂತಿ ಕಾಳು ಬಂದು ಅರ್ಧ ಸ್ಪೂನ್ ತಗೊಂಡಿನಿ ಫ್ರೆಂಡ್ಸ್. ಆಮ್ಯಾಗ ಇಲ್ಲಿ ನೋಡ್ಬೋದು ಸಾಸಿವೆ ತಗೊಂಡಿನಿ, 3 ಟೇಬಲ್ ಸ್ಪೂನ್ ಸಾಸಿವೆ ತಗೊಂಡಿನಿ. ಯಾಕಂದ್ರೆ ಇದು ನನ್ಗೆ ಪೌಡರ್ ಮಾಡಕ್ಕೂ ಬೇಕು, ಒಗ್ಗರ್ನಿಗೂ ಬೇಕಂತ ನಾನು ಸ್ವಲ್ಪ ಜಾಸ್ತಿನ ತಗೊಂಡಿನಿ ಫ್ರೆಂಡ್ಸ್. ಆಮ್ಯಾಗ 1 ಚಮಚ ಅಷ್ಟು ಜೀರಿಗೆ ತಗೊಂಡಿನಿ, ಉಪ್ಪು ತಗೊಂಡಿನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ 2 ಚಮಚ ಅಷ್ಟು ಉಪ್ಪು ತಗೊಂಡಿನಿ, 4 ಚಮಚ ಅಷ್ಟು ಖಾರದ ಪುಡಿ ತಗೊಂಡಿನಿ, 1 ಚಮಚ ಅಷ್ಟು ಅರ್ಶಿನ ಪುಡಿ, ಹಿಂಗ. ಮೊದಲಿಗೆ ನಾವು ಎಣ್ಣೆ ಬಿಸಿಗಿಡೋಣ್ರಿ, ಬಿಸಿ ಎಣ್ಣೆ ಹಾಕೋಬೇಕ್ರಿ. ಅಂದ್ರೆ ತಣ್ಣಗಿರೋ ಎಣ್ಣೆ ಹಾಕಿದ್ರೆ ವಾಸನೆ ಬರ್ತೈತ್ರಿ ಉಪ್ಪಿನಕಾಯಿ. ಹಂಗಾಗಿ ನಾವೇನ್ ಮಾಡೋಣ, ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಆಮ್ಯಾಗ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಯಾವ ಸೈಜ್ನಾಗ ಕಟ್ ಮಾಡ್ಕೋಬೇಕಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಎಣ್ಣೆ ಬಿಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಮಾವಿನಕಾಯಿನ ಚಲೋ ನೀರೊಳಗೆ ಸ್ವಚ್ಛ ಹಂಗ ತೊಳ್ಕೊಂಡ್ ಒಂದು ಕಾಟನ್ ಬಟ್ಟೆನಾಗ ಚಲೋ ಒರೆಸ್ಕೋಬೇಕ್ರಿ. ಸ್ವಲ್ಪನೂ ನೀರ್ ಇರಬಾರ್ದು. ನೋಡ್ರಿ, ನೀವು ನೋಡ್ತಾ ಇರ್ಬೋದು, ಸ್ವಲ್ಪನೂ ನೀರಿಲ್ಲ ಹಂಗ ಒರೆಸ್ಕೋಬೇಕ್ರಿ. ನೀರ್ ಇದ್ರೆ ಏನಾಗ್ತೈತ್ರಿ, ಉಪ್ಪಿನಕಾಯಿ ಕೆಟ್ಟು ಬಿಡ್ತೈತ್ರಿ ಜಲ್ದಿ. ಹಂಗಾಗಿ ನೋಡ್ರಿ, ನೀರು ಸ್ವಲ್ಪನೂ ಇರಬಾರ್ದು. ಆಮೇಲೆ ಕಟ್ ಮಾಡ್ಕೋಬೇಕು. ನೋಡ್ರಿ ನೋಡ್ರಿ ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡ್ರಿ. ಯಾಕಂದ್ರೆ ಇದು ಒಂದೊಂದು ಎಲೆಸ್ ಇರ್ತೈತ್ರಿ, ಒಂದೊಂದು ಗಟ್ಟಿನೂ ಇರ್ತೈತಿ. ಹಂಗಾಗಿ ಮಾವಿನಕಾಯಿ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡ್ರಿ. ಈ ಬೇಸಿಗೆ ಕಾಲದಾಗಂತೂ ಮಾವಿನಕಾಯಿ ಚಲೋ ಸಿಗ್ತಾವ್ರಿ. ಈ ಸೀಸನ್ ಅಲ್ರಿ ಬೇಸಿಗೆ ಕಾಲದಾಗ. ಹಂಗಾಗಿ ಮಾವಿನ ಹಣ್ಣು ಎಲ್ಲಾ ಕಡೆನೂ ಸಿಗ್ತಾವ್ರಿ. ಹಂಗಾಗಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಭಾಳ ಈಸಿನ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಭಾಳ ಕಿರಿಕಿರಿ ಆಯ್ತು ತಗೋ, ಇದು ವಾರನ್ಗಟ್ಲೆ ತಿಂಗಳನ್ಗಟ್ಲೆ ಯಾರು ಕಾಯ್ಕೊಂಡಿರ್ಬೇಕಂತೇಳಿ ಜಾಸ್ತಿ ಯಾರು ಮಾಡೋದಿಲ್ರಿ. ಹಂಗಾಗಿ ನಿಮ್ಗೆ ಈಸಿ ಆಗ್ಬೇಕಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡ್ರಿ, ಕಟ್ ಮಾಡ್ಕೊರಿ. ನೋಡಿ, ಬಾಳ ದೊಡ್ಡದಿರೋದ್ ಬ್ಯಾಡ್ರಿ. ಮಾವಿನಕಾಯಿ ಕಟ್ ಮಾಡುವಾಗ ಬಾಳ ದೊಡ್ಡ ಪೀಸ್ ಇರಬಾರ್ದ್ರಿ. ನೋಡ್ರಿ, ಇಷ್ಟಿದ್ರೆ ಸಾಕು. ನೋಡ್ರಿ, ನೀವು ನೋಡ್ತಾ ಇರ್ಬೋದು, ಇಷ್ಟಿದ್ರು ಸಾಕು. ನೋಡ್ರಿ, ಎಲ್ಲಾ ಮಾವಿನಕಾಯಿ 3 ಮಾವಿನಕಾಯಿ ಇದಾವಲ್ಲ, 3 ಮಾವಿನಕಾಯಿ ಈ ಸೈಜ್ನ ಕಟ್ ಮಾಡ್ಕೊಂಡ್ಬಿಡೋಣ ನಾವು. ಬಾಳ ಚಲೋ ಇರ್ತೈತ್ರಿ. ಇನ್ಸ್ಟೆಂಟ್ ಆಗಿ ನೀವು ಮನ್ಯಾಗ ಮಾಡ್ಕೋಬಹುದು. ವಾರನ್ಗಟ್ಲೆ ಅಂತೂ ಕಾಯೋ ಅವಸರನೇ ಇಲ್ಲ, ನೀವು ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಮಾವಿನಕಾಯಿ ಕಟ್ ಮಾಡುವಾಗ ಈ ಸೈಜ್ನಾಗ ಇರ್ಬೇಕ್ರಿ. ಇವಾಗಂತೂ 1 ಮಾವಿನಕಾಯಿ ಅಂತೂ ಕಟ್ ಮಾಡೀನಿ, ಇನ್ನ 2 ಮಾವಿನಕಾಯಿ ಇದಾವ್ರಿ. ಅದೆಲ್ಲ ಕಟ್ ಮಾಡ್ಕೊಂಡ್ ಬರೋಣ, ಆಮೇಲೆ ನೋಡೋಣ್ರಿ ಏನ್ ಮಾಡ್ಬೇಕಂತೇಳಿ. ಫ್ರೆಂಡ್ಸ್, ಮಾವಿನಕಾಯಿ ಅಂತೂ ಕಟ್ ಮಾಡಿದೈತಿ. ನೋಡ್ರಿ, ಇಷ್ಟ ಇರ್ಬೇಕ್ರಿ ಪೀಸ್. ಜಾಸ್ತಿ ದೊಡ್ಡದ್ ಮಾಡ್ಬೇಡ್ರಿ, ಜಾಸ್ತಿ ಸಣ್ಣದ್ ಮಾಡ್ಬೇಡ್ರಿ. ಈ ಸೈಜ್ನಾಗ ಇದ್ರೆ ಸಾಕ್ರಿ. ನೋಡ್ರಿ, ಮಾವಿನಕಾಯಿ ಅಂತೂ ಇವಾಗ ಕಟ್ ಮಾಡಿದೈತಿ. ಇದನ್ನ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಪ್ರೊಸೆಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನ್ ಮಾಡೋದು ಅಂತ ಹೇಳಿ. ಬರ್ರಿ. ಫ್ರೆಂಡ್ಸ್, ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆಮ್ಯಾಗ ಒಂದ್ ತವಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನನ್ ಕಡೆ ತವಿ ಅಂದ್ರೆ ಏನಾಗ್ತೈತ್ರಿ, ಫ್ರೈ ಮಾಡಕ್ಕೆಲ್ಲ ಈ ಸಾಸಿವೆ ಮೆಂತಿ ಕಾಳೆಲ್ಲ ಹೊರಗ್ ಬರ್ತಾವ ಅಂತೇಳಿ ಫ್ರೈಯಿಂಗ್ ಪ್ಯಾನ್ ಇತ್ರಿ, ಅದ್ ಇಟ್ಕೊಂಡಿನಿ. ನಿಮ್ ಹತ್ರ ಯಾವ ಪಾತ್ರೆ ಇದ್ರು ನೀವು ಇಟ್ಕೋಬಹುದು, ಅಂದ್ರೆ ಫ್ರೈ ಮಾಡಕ್ಕ, ಡ್ರೈ ಫ್ರೈ ಮಾಡಕ್ಕ. ಫಸ್ಟ್ ಇದ್ರೊಳಗೆ ನಾವು ಮೆಂತಿ ಕಾಳು ಹಾಕೊಳ್ಳೋಣ.
ಇದ್ರೊಳಗೆ ಎಣ್ಣೆ ಇಲ್ದಂಗ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಕ್ ಹೋಗ್ಬೇಡ್ರಿ, ಲೋ ಫ್ಲೇಮ್ನಾಗಿಟ್ಟು ಸ್ವಲ್ಪ ಫ್ರೈ ಮಾಡ್ರಿ. ಫ್ರೈ ಮಾಡ್ತೀನಿ ಅಂತೇಳಿ ಎಲ್ಲ ಪೂರ್ತಿ ಸುಡಾಕ್ ಹೋಗ್ಬೇಡ್ರಿ, ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೋರಿ ಸಾಕು. ನೋಡಿ ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದ ಹಸಿ ವಾಸನೆ ಹೋಗೋಂಗಷ್ಟ ಫ್ರೈ ಮಾಡ್ಕೋರಿ, ಜಾಸ್ತಿ ಕಪ್ಪಗ್ ಮಾಡ್ಕೋಬೇಡ್ರಿ, ಅಂದ್ರೆ ಜಾಸ್ತಿ ಸುಡಾಕ್ ಹೋಗ್ಬೇಡ್ರಿ. ಇದಾಗೈತಿ, ಇದನ್ನ ತೆಗೆದ್ಬಿಡೋಣ ಒಂದು ಪ್ಲೇಟ್ನಾಗ. ನೋಡ್ರಿ ಒಂದು ಸಣ್ಣ ಪ್ಲೇಟ್ನಾಗ ಹಾಕೊಳ್ಳೋಣ, ಇದನ್ನ ಸೈಡಿಗೆ ಇಟ್ಬಿಡೋಣ ಇವಾಗ. ಆಮ್ಯಾಗ ಇದ್ರೊಳಗೆ ನಾವು ಜೀರಿಗೆ ಹಾಕೊಳ್ಳೋಣ, ಇದನ್ನು ಸೇಮ್ ಹಂಗ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಹಂಗ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ ಸ್ವಲ್ಪ ಇದು ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಏನು ಫ್ರೈ ಬ್ಯಾಡ್ರಿ. ಇದೇನೈತಲ್ಲ ವಾಸನಿಗ, ಇದೇನೈತಲ್ಲ ಹಸಿ ಸ್ವಲ್ಪ ಇದು ಹೋಗ್ಬೇಕ್ರಿ ಅಷ್ಟ. ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ರಿ. ನೋಡ್ರಿ ಇದಾಗೈತಿ, ಇದು ಫ್ರೈ ಆಗೈತೆ ಅಂತೇಳಿ ನಿಮ್ಗೆ ವಾಸನೆ ಒಳಗ ಗೊತ್ತಾಗ್ತೈತ್ರಿ. ಸ್ವಲ್ಪ ವಾಸನೆ ಬರ್ತೈತಲ್ಲ ಅವಾಗ ಇದು ತೆಗೆದ್ಬಿಡೋಣ ಇವಾಗ. ಇದಂತೂ ಫ್ರೈ ಆಗೈತಿ, ಇದನ್ನ ತೆಗೆದ್ಬಿಡೋಣ. ಜಾಸ್ತಿ ಸುಡಾಕ್ ಹೋಗ್ಬೇಡ್ರಿ, ಜಾಸ್ತಿ ಸುಟ್ರಲ್ಲ ಜಾಸ್ತಿ ಫ್ರೈ ಮಾಡಿದ್ರೆ ಏನಾಗ್ತೈತ್ರಿ, ಸುಟ್ಟೋಗ್ತೈತಿ. ಹಂಗಾಗಿ ನೋಡ್ರಿ ಫ್ರೆಂಡ್ಸ್, ಇದಂತೂ ಪೌಡರ್ ಮಾಡ್ಕೊಂತೀವಲ್ಲ ಅದಕ್ಕೆ ಮತ್ತ ಆಮೇಲೆ ಒಗ್ಗರ್ನಿಗ್ ಬೇಕ್ರಿ. ಹಂಗಂತೇಳಿ ನಾ ಸ್ವಲ್ಪ ತಗೊಂತೀನಿ, ಜಾಸ್ತಿ ಏನು ತಗೊಳ್ಳೋದಿಲ್ಲ. ಸಾಸಿವೆ ಅಂತೂ ಜಾಸ್ತಿ ತಗೊಳ್ಳೋದಿಲ್ಲ. ನೋಡ್ರಿ ಇದನ್ನು ಹಂಗ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಸಾಸಿವೆ ವಾಸನೆ ಬರ್ತೈತ್ರಿ ಫ್ರೈ ಮಾಡೋವಾಗ, ಅವಾಗ ತೆಗೆದ್ಬಿಡೋಣ. ಇಲ್ಲಕಂದ್ರೆ ಇದನ್ನು ಸುಟ್ಟೋಗ್ತೈತ್ರಿ. ಸುಟ್ರೆ ಉಪ್ಪಿನಕಾಯಿ ಅಷ್ಟೇನು ಟೇಸ್ಟ್ ಬರೋದಿಲ್ರಿ. ಹಂಗಾಗಿ ನಾವು ಜಸ್ಟ್ ಫ್ರೈ ಮಾಡ್ಕೋಬೇಕಷ್ಟ. ಫ್ರೆಂಡ್ಸ್ ಇದನ್ನು ಆಗೈತ್ರಿ, ಇದನ್ನು ಪ್ಲೇಟ್ನಾಗ ತಕೊಂಡ್ಬಿಡೋಣ ಇವಾಗ. ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಮೆಂತ್ಯ ಕಾಳನ್ನ ಸ್ವಲ್ಪ ತಣ್ಣಗಾಗೋಕ್ ಬಿಡೋಣ. ಆಮ್ಯಾಗ ಮಿಕ್ಸಿ ಜಾರ್ನಾಗ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಬರ್ರಿ ಇದನ್ನ ಸೈಡಿಗೆ ಇಟ್ಬಿಡೋಣ ಇವಾಗ. ಫ್ರೆಂಡ್ಸ್ ಮಾವಿನಕಾಯಿ ಅಂತೂ ಚಲೋ ಕಟ್ ಮಾಡ್ಕೊಂಡಿನಿ ಈ ಸೈಜ್ನಾಗ ಎಲ್ಲ. ನೋಡ್ರಿ 3 ಮಾವಿನಕಾಯಿ ಕಟ್ ಮಾಡ್ಕೊಂಡಿನಿ. ಇವಾಗ ಸಾಸಿವೆ ಜೀರಿಗೆ ಆಮೇಲೆ ಮೆಂತ್ಯ ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಪೌಡರ್ ಮಾಡಿದೈತ್ರಿ, ಇದನ್ನ ಸೈಡಿಗೆ ಇಟ್ಬಿಡೋಣ. ಇವಾಗ ಈ ಮಾವಿನಕಾಯಿದಾಗ ಉಪ್ಪು ಖಾರ ಪುಡಿ ಆಮೇಲೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಉಪ್ಪು ಹಾಕಾಕತ್ತೀನಿ. ಆಮ್ಯಾಗ ಅರಿಶಿನ ಪುಡಿ ಹಾಕೊಳ್ಳೋಣ್ರಿ ಇವಾಗ. ನೋಡ್ರಿ ಖಾರ ಪುಡಿ, ನೋಡ್ರಿ ಸಾಸಿವೆ ಜೀರಿಗೆ ಮೆಂತ್ಯ ಕಾಳು ಪುಡಿ ಹಾಕೊಳ್ಳೋಣ ಇವಾಗ. ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದ, ಇದು ಬಿಸಿ ಎಣ್ಣೆ ಐತ್ರಿ. ಬಿಸಿ ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಉಪ್ಪಿನಕಾಯಿನಾಗ ಇದು ಹಸಿ ವಾಸನೆ ಬರ್ತೈತ್ರಿ ಎಣ್ಣಿದ. ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು. ಫ್ರೆಂಡ್ಸ್ ಹಿಂಗ ಹಾಕೋದ್ರಿಂದ ಮಾವಿನಕಾಯಿನೂ ಜಲ್ದಿ ಬೆಂದಂಗ ಆಗ್ತೈತಿ. ಹಂಗಾಗಿ ಎಣ್ಣೆ ಅಂತೂ ಹಾಕಕ್ ಹೋಗ್ಬೇಡ್ರಿ. ಹಂಗಾಗಿ ನೀವು ಸ್ವಲ್ಪ ಬಿಸಿ ಮಾಡ್ಕೊಂಡು ಜಾಸ್ತಿ ಬಿಸಿ ಮಾಡ್ಕೊಂಡು ಹಾಕೋರಿ. ಬಿಸಿ ಎಣ್ಣೆ ಹಾಕಿದ್ಮ್ಯಾಗ ಒಮ್ಮಿಗ್ಲನ್ ಕೈ ಇಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಎಣ್ಣೆ ಬಿಸಿ ಇರ್ತೈತಲ್ಲ ಕೈ ಸುಡಿಯೋ ಚಾನ್ಸಸ್ ಇರ್ತೈತಿ. ಹಂಗಾಗಿ ಮೊದಲು ನಾವು ಎಣ್ಣೆ ಹಾಕೊಳ್ಳೋಣ. ನೋಡ್ರಿ ಎಣ್ಣೆ ಹಾಕೊಂಡ್ ಬಿಡೋಣ. ಸ್ವಲ್ಪ ಜಾಸ್ತಿ ಇದ್ರು ಚಲೋ ಇರ್ತೈತ್ರಿ ಉಪ್ಪಿನಕಾಯಿ ಅಂತೂ. ಎಣ್ಣೆ ಎಷ್ಟು ನಾವು ಜಾಸ್ತಿ ಹಾಕ್ತಿವಲ್ಲ ಅಷ್ಟು ಚಲೋ ಇರ್ತೈತ್ರಿ ಉಪ್ಪಿನಕಾಯಿ. ಎಣ್ಣೆ ಹಾಕಿದ್ಮ್ಯಾಗ ಇದನ್ನ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಬಿಸಿ ಐತಿ ಎಣ್ಣೆ, ಹಂಗಾಗಿ ನಾನು ಚಮಚೆ ತಗೊಂಡಿನಿ. ನೋಡ್ರಿ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಎಣ್ಣೆ ಅಂತೂ ಸ್ವಲ್ಪ ತಣ್ಣಗಾದ್ಮ್ಯಾಗ ಮಾಡ್ಕೊಂಡು ಇದನ್ನ ಸೈಡಿಗೆ ಇಟ್ಬಿಡೋಣ ಚಮಚಿ. ಯಾವಾಗ್ಲೂ ಉಪ್ಪಿನಕಾಯಿ ಮಾಡೋವಾಗ ಕೈಲಿಂದ ಮಿಕ್ಸ್ ಮಾಡಿದ್ರೆ ಅದ್ರ ರುಚಿನ ಬೇರೆ ಇರ್ತೈತಿ. ಹಂಗಾಗಿ ಸ್ವಚ್ಛ ಕೈ ತೊಳ್ಕೊಂಡು ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೋರಿ ಉಪ್ಪಿನಕಾಯಿ ಮಾಡಾಕ. ಇಲ್ಲಿ ನೋಡ್ರಿ ವಾಸನೆ ಅಂತೂ ಘಮ ಘಮ ಬರಾಕತ್ತೈತ್ರಿ ಉಪ್ಪಿನಕಾಯ್ದು. ಇದು ಸಾಸಿವೆ ಜೀರಿಗೆ ಮೆಂತ್ಯ ಕಾಳು ಹಾಕಿದೈತಲ್ಲ ಹಂಗಾಗಿ ವಾಸನೆನು ಭಾಳ ಚಲೋ ಐತಿ. ಹಿಂಗ್ ಬಿಸಿ ಎಣ್ಣೆ ಹಾಕೋದ್ರಿಂದ್ರಿ ಉಪ್ಪಿನಕಾಯಿ ಅಂತೂ ಭಾಳ ಚಲೋ ಆಗ್ತೈತಿ. ವಾಸನೆ ಬರೋದಿಲ್ರಿ ಎಣ್ಣೆ ವಾಸನೆ. ನೋಡ್ರಿ ಇದಂತೂ ಮಿಕ್ಸ್ ಮಾಡ್ಕೊಂಡಿವಿ. ಉಪ್ಪು ಖಾರ ಪುಡಿ ಅರಿಶಿನ ಪುಡಿ ಹಾಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದೈತಿ. ಇದನ್ನ ಇವಾಗ ಸೈಡಿಗೆ ಇಟ್ಬಿಡೋಣ. ಇವಾಗ ಒಗ್ಗರಣೆ ಹೊಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇದು ಫ್ರೈಯಿಂಗ್ ಪ್ಯಾನ್ ರೀ, ಇದು ಒಗ್ಗರ್ನಿಗೆ ಅಂತೇಳಿ ನಾ ಯೂಸ್ ಮಾಡೋದು. ಅದಿಡೋಣ. ಗ್ಯಾಸ್ ಸ್ಟವ್ ಸ್ವಲ್ಪ ಸಣ್ಣಗೆ ಇಡೋಣ್ರಿ. ನೋಡ್ರಿ ಇದ್ರೊಳಗೆ ನಾವು ಎಣ್ಣೆ ಹಾಕೊಳ್ಳೋಣ ಒಗ್ಗರ್ನಿಗೆ. ನೋಡ್ರಿ ಎಷ್ಟು ಬೇಕಲ್ಲ ಅಷ್ಟೇ ಹಾಕೊಳ್ಳೋಣ.
ಎಣ್ಣೆ. ಫ್ರೆಂಡ್ಸ್ ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆ ಇರ್ತೈತಲ್ಲ ಅಷ್ಟು ಚಲೋ ಇರ್ತೈತ್ರಿ. ಹಂಗಾಗಿ ಸ್ವಲ್ಪ ಜಾಸ್ತಿನ ಹಾಕೊಳಕತ್ತೀನಿ ನಾನು ಎಣ್ಣೆ. ನೋಡ್ರಿ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಹೈ ಇಡೋಣ. ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಮಾಡಕ್ ಇಡೋಣ ಹಂಗ ನೋಡ್ರಿ. ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರೆಯಕ ಹೋಗ್ಬೇಡ್ರಿ. ನೋಡ್ರಿ ಫ್ರೆಂಡ್ಸ್ ಇವಾಗಂತೂ ಎಣ್ಣೆ ಬಿಸಿ ಆಗೈತಿ. ಗ್ಯಾಸ್ ಫ್ಲೇಮ್ ಅಂತೂ ಲೋ ಆನ್ ಆಗಿತ್ತೀನಿ. ಇವಾಗ ಇದ್ರೊಳಗ ಸಾಸಿವೆ ಹಾಕೊಳ್ಳೋಣ. ನೋಡ್ರಿ ಸಾಸಿವೆ ಅಂತೂ ಸಿಡಿಯಾಕತ್ತೈತಿ ಎಣ್ಣೆ ಒಳಗ ನೋಡ್ಬೋದು. ಗ್ಯಾಸ್ ಅಂತೂ ಆಫ್ ಮಾಡೋಣ. ಇವಾಗ ಇದ್ರೊಳಗೆ ಹಿಂಗ್ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡ್ರಿ ಹಿಂಗ್ ಹಾಕೊಳ್ಳೋಣ. ಒಂದು ಅರ್ಧ ಚಮಚೆ ಅಷ್ಟು ಅದನ್ನ ಒಂದು ಅರ್ಧ ಚಮಚೆ ಅಷ್ಟು ಹಿಂಗನ ಹಾಕ್ಕೊಂಡಿನಿ. ಇದು ಇವಾಗ ಇದೇನು ಉಪ್ಪಿನಕಾಯಿ ನಾವು ಮಾಡ್ಕೊಂಡು ಇಟ್ಕೊಂಡಿವಲ್ಲ ಇವಾಗ ಇದ್ರೊಳಗೆ ಹಾಕೊಂಡ್ಬಿಡೋಣ. ನೋಡ್ರಿ ಎಣ್ಣೆ ಬಿಸಿ ಇರ್ತೈತಲ್ಲ ಆವಾಗ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಯಾಕಂದ್ರೆ ನಾ ಇದು ಕೈಯೊಳಗೆ ಇಟ್ಕೊಂಡು ಮಾಡಾಕತ್ತೀನಿ. ನೀವು ಯಾವಾಗ್ಲೂ ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನಗೆ ರೂಢಿ ಐತಿ ಅಂತೇಳಿ ನಾ ಇದು ಮಾಡಾಕತ್ತೀನಿ. ನಿಮ್ಗೆ ರೂಢಿ ಇಲ್ಲ ಅಂದ್ರೆ ದಯಮಾಡಿ ಇದು ಮಾಡಾಕ ಹೋಗ್ಬೇಡ್ರಿ ಕೈಯೊಳಗೆ ಇಟ್ಕೊಂಡ್. ಯಾಕಂದ್ರೆ ಕೈ ಒಳಗ್ ಬಿತ್ತು ಅನ್ಕೋ ಭಾಳ ಕೆಟ್ಟ ಕೈ ಸುಡಿತೈತ್ರಿ. ಹಂಗಾಗಿ ಫ್ರೆಂಡ್ಸ್ ಬಿಸಿ ಇದ್ದಾಗ ಯಾವಾಗ್ಲೂ ನೀವ್ ಹಿಂಗ ಹಾಕಕ್ ಹೋಗ್ಬೇಡ್ರಿ. ನನ್ಗೆ ರೂಢಿ ಐತಿ ಅಂತೇಳಿ ನಾ ಹಾಕಿನಿ. ನೋಡ್ರಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ರಿ ಉಪ್ಪಿನಕಾಯಿ ಅಂತೂ ಭಾಳ ಚಲೋ ಆಗ್ತೈತಿ. ಇವಾಗಂತೂ ನಿಮ್ಗ ಫ್ರೆಂಡ್ಸ್ ಯಾವಾಗ್ಲೂ ನಾ ಜಾಸ್ತಿ ಮಾಡ್ಕೊಂತೀನ್ರಿ ಉಪ್ಪಿನಕಾಯಿ. ಹಿಂಗ್ ಮಾಡಿ ಇಟ್ಕೊಂಡ್ರಲ್ಲ ಒಂದ್ 2-3 ದಿನದಾಗ ನಮ್ಮ ಮನೆಗೆ ಖಾಲಿ ಆಗ್ಬಿಡ್ತೈತಿ. ಯಾಕಂದ್ರೆ ನಮ್ಮ ಅತ್ತಿ ಅವ್ರಿಗೆ ನಮ್ಮ ತಾಯಿ ಮನೆಗೆಲ್ಲ ಕೊಟ್ಟು ಕಳಿಸ್ತೀನಲ್ಲ ಹಂಗಾಗಿ ಜಾಸ್ತಿ ದಿನ ಅಂತೂ ಉಳಿಯೋದಿಲ್ರಿ. ನಾ ಕಮ್ಮಿ ಕ್ವಾಂಟಿಟಿ ಒಳಗೆ ನಿಮ್ಗೆ ತೋರ್ಸೀನ್ರಿ ಉಪ್ಪಿನಕಾಯಿ ಮಾಡೋದು. ಯಾಕಂದ್ರೆ ನೀವು ಕಲಿಬೇಕಂತೇಳಿ ಒಮ್ಮಿಗ್ಲೇನ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ರಲ್ಲ ನಿಮ್ಗೂ ಮಾಡಕ್ ತ್ರಾಸ ಆಗ್ತೈತೆ ಅಂತೇಳಿ ಹಂಗಾಗಿ ನಾನು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡೀನಿ. ಯಾಕಂದ್ರೆ ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂತೇಳಿ ನಾನು ಪ್ರತಿಯೊಂದು ವಿಡಿಯೋನಾಗ ನಿಮ್ಗೆ ಎಲ್ಲ ಬರಬ್ರಿ ಎಲ್ಲ ಕ್ವಾಂಟಿಟಿನೂ ಹೇಳ್ತೀನಿ ಕರೆಕ್ಟ್ ಆಗಿ. ಹೆಂಗ ನೀವು ಈಸಿ ನೀವು ಮಾಡ್ಕೋಬೇಕಂತೇಳಿ ಎಲ್ಲ ಪ್ರತಿಯೊಂದು ವಿಡಿಯೋ ನಿಮ್ಗೆ ಈಸಿನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ನೋಡಿ ಕಲಿಬೇಕಂತೇಳಿ ನಾನು ಭಾಳ ಈಸಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಂಗಾಗಿ ನನ್ನ ಚಾನಲ್ಗಂತೂ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಆಮೇಲೆ ಕಾಮೆಂಟ್ ಅಂತೂ ಮಾಡಕ್ಕಂತೂ ಮರೆಯಕ್ ಹೋಗ್ಬೇಡ್ರಿ. ನನ್ನ ಚಾನಲ್ಗಂತೂ ಯಾವಾಗ್ಲೂ ನಿಮ್ ಸಪೋರ್ಟ್ ಇದ್ದೇ ಇರ್ಬೇಕು. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದಂಗ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇವಾಗ ಒಂದ್ ಗಾಜಿನ ಬಾಟಲ್ನಾಗ ಹಾಕೊಂಡ್ ಇಟ್ಕೊಳ್ಳೋಣ್ರಿ ಫ್ರೆಂಡ್ಸ್. ನನ್ನ ಹತ್ರ ಗಾಜಿನ ಬಾಟಲ್ ಅಂತೂ ಇಲ್ಲ. ನೋಡೋಣ್ರಿ ಹುಡುಕ್ ನೋಡ್ತೀನಿ ಸಿಕ್ಕರೆ ಚಲೋ, ಇಲ್ಲಕಂದ್ರೆ ಚಿಕ್ಕ ಡಬ್ಬಿನಾಗ ಹಾಕೊಂಡ್ ಇಟ್ಕೊಂತೀನಿ ಉಪ್ಪಿನಕಾಯಿ. ಫ್ರೆಂಡ್ಸ್ ರೆಡಿ ಆಯ್ತು ನಮ್ದು ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಡ್ತೀನಿ. ಈ ತರ ಉಪ್ಪಿನಕಾಯಿ ಮನೆಯಲ್ಲಿ ಒಂದ್ಸರಿ ನೀವು ತಪ್ಪದೇ ಟ್ರೈ ಮಾಡ್ರಿ. ಆಮೇಲೆ ಕಮೆಂಟ್ ಮಾಡೋದಂತೂ ಮರಿಲಿಕ್ಕ ಹೋಗ್ಬೇಡ್ರಿ. ಫ್ರೆಂಡ್ಸ್ ಈ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಬಹಳಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ನಮ್ ಚಾನೆಲ್ಗೆ ಸಪೋರ್ಟ್ ಮಾಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರಿಲಿಕ್ಕೆ ಹೋಗ್ಬೇಡ್ರಿ. ನಡ್ರಿ ನಾಳೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.